ಪ್ರಭಾ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಶ್ರೀ ಸ್ವರ್ಣಗೌರಿ ಭಕ್ತ ಮಂಡಳಿ ಮಾಡಾಳು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಗಿದೆ. ಮಹಾಮಂಗಳಾರತಿಗೆ ಶ್ರೀ ತಿರುಮಲೇಶ್ವರ ದೇವಾಲಯದಿಂದ ಅಮ್ಮನವರಿಗೆ ಸೀರೆ ತಂದು ತೊಡಿಸಲಾಗುವುದು. ದಿನಾಂಕ 13/9/24ರಂದು ದೊಡ್ಡ ಮಂಗಳಾರತಿ ನಡೆಯುವುದು. ದಿನಾಂಕ 14/9/24ನೇ ಶನಿವಾರ ಬೆಳಗಿನ ಜಾವ ಗುಗ್ಗುಳೋತ್ಸವ. 15/9/24 ಭಾನುವಾರ ಸ್ವರ್ಣಗೌರಿ ಅಮ್ಮನವರು ಗ್ರಾಮದ ಎಲ್ಲ ಬೀದಿಗಳಲ್ಲಿ ಮಡಿಲಕ್ಕಿ ಪಡೆದು ಸಂಜೆ 6 ಗಂಟೆಗೆ ಅಮ್ಮನವರನ್ನು ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಈ ಸಂದರ್ಭದಲ್ಲಿ ನಿತ್ಯ ದಾಸೋಹ ಅನ್ನಸಂತರ್ಪಣೆ ಕೂಡ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶ್ರೀ ಎಂ.ವಿ. ಚಂದ್ರಶೇಖರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಎಂ.ಜಿ. ಯೋಗೀಶ್, ಎಂ.ಇ. ಭೈರಪ್ಪ ಕಮಿಟಿ ಸದಸ್ಯರು, ಎಂ. ಶಿವದೇವ ಕಮಿಟಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಎಂ.ಡಿ. ರಮೇಶ್, ಖಜಾಂಜಿ, ಒಟ್ಟು 13 ಜನ ಕಮಿಟಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಅಮ್ಮನವರ ಸೇವೆಯಲ್ಲಿ ತೊಡಗಿ ಅವರ ಕೃಪೆಗೆ ಪಾತ್ರರಾಗಿರುತ್ತಾರೆ. ಈ ದಿನ ಅಮ್ಮನವರ ದರ್ಶನಕ್ಕಾಗಿ ಹಿರೇಮಗಳೂರು ಕಣ್ಣನ್ರವರೂ ಸಹ ಆಗಮಿಸಿ ಸ್ವರ್ಣಗೌರಿಯ ದರ್ಶನವನ್ನು ಪಡೆದಿರುತ್ತಾರೆ. ಮಾಡಾಳು ಗ್ರಾಮದಲ್ಲಿ ಈ ದಿವಸ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಸನಾತನ ಪರಂಪರೆಯಲ್ಲಿ ಹಬ್ಬಗಳನ್ನು ಆಚರಿಸುವುದರ ಮೂಲಕ ಗೌರಿಯನ್ನು ಕರೆತಂದು ಗಣೇಶನನ್ನು ಕುಳ್ಳರಿಸಿ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ಗಂಗೆ ಪೂಜೆಯೊಂದಿಗೆ ಕಳಿಸ್ಕೊಡ್ತಕ್ಕಂತಹ ಒಂದು ಸಂಪ್ರದಾಯ ತುಂಬ ಸೊಗಸಾಗಿ ಬೆಳೆದಿದೆ. ಹಬ್ಬದ ಮೂಲಕ ನಮ್ಮಲ್ಲೆಲ್ಲ ಜಾತ್ಯತೀತ ಮನೋಭೂಮಿಕೆಯನ್ನು ಒಕ್ಕೂಡಿಸ್ತಕ್ಕಂತಹ ಒಂದು ಶಕ್ತಿ ಈ ಹಬ್ಬಕ್ಕಿದೆ. ನಾವೆಲ್ಲ ಬಂಧು ಅನ್ನುವ ತತ್ವವನ್ನು ಈ ಹಬ್ಬ ನಮಗೆ ನೆನಪು ಮಾಡುತ್ತೆ. ಪುಟ್ಟ ಗ್ರಾಮವಾಗಿರ್ತಕ್ಕಂಥ ಮಾಡಾಳುವಿನಲ್ಲಿ ಮಾ ಅಂದರೆ ತಾಯಿ, ಆಳು, ನಮ್ಮನ್ನೆಲ್ಲ ಬಂದು ನೀನು ಸೌಖ್ಯವಾಗಿ ನೋಡಿಕೊಂಡು ನಮ್ಮನ್ನು ಆಳು, ನಮ್ಮ ಅಳುವನ್ನು ನಿಲ್ಲಿಸು, ಗೆಲುವನ್ನು ತಂದು ಕೊಡು ಅಂತ ಕೇಳಿಕೊಡುವ ಇವತ್ತಿನ ಎಲ್ಲರ ಗ್ರಾಮಸ್ಥರ, ಅದು ಸುತ್ತಮುತ್ತಲ ಗ್ರಾಮಸ್ಥರುಗಳ ಪ್ರಾರ್ಥನೆ ಆ ತಾಯಿ ನೆರವೇರಿಸಲಿ. ಆ ಮಹಾತಾಯಿ ಎಲ್ಲರಿಗೂ ಸಕಲ ಸಂಗಮವನ್ನು ಉಂಟು ಮಾಡಲಿ. ರೈತರ ಬದುಕು ಹಸನಾಗಲಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸುಖ, ಸಂತೋಷ, ಸಂತೃಪ್ತಿ, ಸಮಾಧಾನ ಲಭ್ಯವಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಅವಳ ವಿಸರ್ಜನಾ ಮಹೋತ್ಸವ ಮೆರವಣಿಗೆ ಶಾಂತಿಯುತವಾಗಿ ನಡೆದು ರಕ್ಷಕಿಯಾಗಿರುವಳಿಗೆ ರಕ್ಷಕರೆಲ್ಲ ಇಲ್ಲಿದ್ದಾರೆ. ಆ ಸಂರಕ್ಷಕರು ಎಲ್ಲರಿಗೂ ಕೂಡ ಸಂರಕ್ಷಣತೆಯಿಂದ ನಮ್ಮನ್ನೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ, ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ಎಲ್ಲರೂ ಒಕ್ಕೂಡಿ ಈ ಗ್ರಾಮದ ಐಕ್ಯತೆಯನ್ನು ಕಾಪಾಡಿಕೊಳ್ಳಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ, ಅದಕ್ಕೆ ಸಂಬಂಧಿಸಿದ ಪದಾಧಿಕಾರಿಗಳು ಏನು ಶ್ರಮಿಸ್ತಾ ಇದ್ದಾರೆ ಅವರಿಗೆ ಎಲ್ಲರೂ ಕೂಡ ಕೈಗೆ ಕೈ, ಮನಸ್ಸಿಗೆ ಮನಸ್ಸು, ಹೃದಯಕ್ಕೆ ಹೃದಯ ಜೋಡಿಸುವುದರ ಮೂಲಕ ಆ ಜಯವನ್ನು ಅವಳು ತಂದುಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾನು ತುಮಕೂರಿಂದ ಬರ್ತಾ ಇರೋದು. ವರ್ಷ ಬರ್ತೀವಿ. ಈ ವರ್ಷ ದರ್ಶನ ಮಾಡಲೇಬೇಕು ಅಂತ ಹೇಳಿ ಬಂದು ಇಲ್ಲಿ ನಮಗೆ ಬಂದು ಹೋದಾಗ್ಲಿಂದ ನಮಗೆ ಒಂದೊಂದು ಒಳ್ಳೇದಾಗ್ತಾ ಬರ್ತಾ ಇದೆ. ಹಂಗಾಗಿ ಪ್ರತಿ ವರ್ಷವೂ ದರ್ಶನಕ್ಕೆ ಬರ್ತೀನಿ. ಇವ್ರು ನನ್ನ ಫ್ರೆಂಡ್ಸು ಎಲ್ಲ, ಅದೇ ಇವರು ಎಲ್ಲ ಅಧ್ಯಕ್ಷರೇನೆ, ಮಹಿಳಾ ಇದರಲ್ಲೇನೆ ಕಾರ್ಯಕರ್ತರು ಎಲ್ಲ ಇದ್ದಾರೆ. ಎಲ್ಲ ನಮಗೆ ಇಲ್ಲಿ ಬಂದು ಹೋದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಪ್ರತಿ ವರ್ಷ ಬಂದು ಹೋಗ್ತೀವಿ. ಅಲ್ಲ, ನನ್ನ ಮಗಳಿಗೆ ಒಳ್ಳೆ ಕೆಲಸ ಆಗಿದೆ, ಮದುವೆ ಆಗಿದೆ, ನನಗೆ ಮೊಮ್ಮಗ ಇದ್ದಾನೆ, ಎಲ್ಲ ನನಗೆ ಇಲ್ಲಿಗೆ ಬಂದು ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ. ಸ್ವರ್ಣಗೌರಿ ಕಮಿಟಿಯಲ್ಲೂ ಸಹ ಸದಸ್ಯರೇ ಇದ್ದೀವಿ. ಅದೇ ರೀತಿ ಇಲ್ಲಿ ಆಗಮಿಸ್ತಕ್ಕಂಥ ಗೌರಮ್ಮನವರ ದರ್ಶನಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ ವಂದನೆಗಳನ್ನು ತಿಳಿಸ್ತಾ, ಏನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಸದ್ಭಕ್ತ ಮಂಡಳಿ ಪರವಾಗಿ, ಸ್ವರ್ಣಗೌರಿ ಕಮಿಟಿ ಪರವಾಗಿ ಎಲ್ಲ ಭಕ್ತರಿಗೂ ಸಮಾನವಾಗಿ ಎಲ್ಲರಿಗೂ ಉತ್ತಮವಾದ ಊಟದ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ನಿರ್ವಹಣೆ ಇರ್ಬೋದು, ಪ್ರತಿಯೊಬ್ಬರು ಎಲ್ಲ ಇಲಾಖೆ, ಆರಕ್ಷಕ ಠಾಣೆ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು, ಇನ್ನು KSRTC ಇರ್ಬೋದು, ಎಲ್ಲ ಇಲಾಖೆಗಳ ಸಮನ್ವಯತೆಯಿಂದ ಇವತ್ತು ಯಶಸ್ವಿಯಾಗಿ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತದ ಪರವಾಗಿ ಎಲ್ಲರೂ ಸಹ ಇಲ್ಲಿ ಚಾಚು ತಪ್ಪದೆ ತಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಾಡಾಳು ಗ್ರಾಮಸ್ಥರು ಹೆಚ್ಚಿನದಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಕೈ ಜೋಡಿಸ್ಕೊಂಡು
ಕೆಲಸವನ್ನು ನಿರ್ವಹಿಸಿಕೊಂಡು ಇವತ್ತು ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆ. ಮಾಡಾಳು ಸ್ವರ್ಣ ಗೌರಮ್ಮನವರು 165 ವರ್ಷದ ಇತಿಹಾಸ ಇದೆ. 1972ರಲ್ಲಿ ಶತಮಾನೋತ್ಸವ ಆಚರಣೆ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ದಂಗೆ ತ್ರಿಕಾಲ ಪೂಜೆ ನಡೆಯುತ್ತೆ. ಪ್ರತಿ ವರ್ಷವೂ ಹುಣ್ಣಿಮೆ ದಿನ, ಶ್ರಾವಣದ ಹುಣ್ಣಿಮೆ ದಿನ ಮರ್ತಿಗೆಯನ್ನು ಪಂಚಲಿಂಗೇಶ್ವರ ದೇವಸ್ಥಾನ ಶಿವಲಿಂಗ ಜೈನ ಸನ್ನಿಧಾನದಿಂದ ಫೋಟೋ ತಗೊಂಡೋಗಿ ಅಲ್ಲಿಂದ ಮರ್ತಿಗೆ ತಂದುಬಿಟ್ಟು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿ ಗೌರಿ ಹಬ್ಬದ ದಿವಸ ಅಲ್ಲಿ ಮೂರ್ತಿಯನ್ನು ತಯಾರು ಮಾಡಿ ಗೌರಿ ಹಬ್ಬದ ದಿವಸ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿಂದ ನಿರಂತರವಾಗಿ 9 ದಿನ ಪೂಜೆ ನಡೆದು 9ನೇ ದಿನ ರಾತ್ರಿ ದುಗ್ಗಳೋತ್ಸವ ನಡೀತು. ಇದೇ ಬಯಲಲ್ಲಿ ಸಾವಿರಾರು ಜನ ಭಕ್ತರು ಹರಕೆಯನ್ನು ಪೂರೈಸೋಕ್ಕೋಸ್ಕರ ದುಗ್ಲವನ್ನು ನಡೆಯುತ್ತೆ. ದುಗ್ಲ ಆದಮೇಲೆ ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಿಗೆ ದುಗ್ಲದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಅಲ್ಲಿ ಚಂದ್ರಮಂಡಲದಲ್ಲಿ ದರ್ಶನ ಪಡಿಬೋದು. ಅದಾದ ನಂತರ 8 ಗಂಟೆಗೆ ಗೌರಮ್ಮನವರು ಗ್ರಾಮದ ಪ್ರತಿಯೊಂದು ಬೀದಿನಲ್ಲಿ ಮಡಿಲಕ್ಕಿಗೋಸ್ಕರ ಪ್ರತಿ ಮನೆ ಹತ್ರ ಹೋಗಿ ಮಡಿಲಕ್ಕಿ ಅದು 6 ಗಂಟೆವರೆಗೂ ನಡೆಯುತ್ತೆ. ಮನೆ ಮುಂದೆನೇ ಅಲ್ಲಿ ದುಗ್ಲನ ಹೊರ್ತಾರೆ. ಅದ ನಂತರ ಸಂಜೆ 5:30ಯಿಂದ 6 ಗಂಟೆಗೆ ಇದೇ ಕಲ್ಯಾಣಿಯಲ್ಲಿ ಗೌರಮ್ಮನವರ ವಿಸರ್ಜನೆ ಆಗುತ್ತೆ. ತಿರುಮಲೇಶ್ವರ ಸ್ವಾಮಿ ಸಮ್ಮುಖದಲ್ಲಿ ನಡೆಯುತ್ತೆ. ಆಮೇಲೆ ದುಗ್ಲೋತ್ಸವಕ್ಕೆ ಅಮ್ಮನವರು ಗದ್ಗೆ ಏರ್ಬೇಕಾರೆ ತಿರುಮಲೇಶ್ವರ ಸ್ವಾಮಿ ಬಂದ ಮೇಲೆ ಅಮ್ಮನವ್ರ ಗದ್ಗೆ ಕರ್ಕೊಂಬಂದು ಅವರ ತಿಮ್ಮಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಒಂದು ಮೇಲು ಉಸ್ತುವಾರಿನಲ್ಲೇ ಚಂದ್ರಮಂಡಲಕ್ಕೆ ಗೌರಮ್ಮನವ್ರು ಕೂರಿಸ್ತೀವಿ. ಎಲ್ಲ ಕಾರ್ಯದಲ್ಲಿ ತಿರುಮಲೇಶ್ವರ ಸ್ವಾಮಿ ನಮಗೆ ಸಹಕಾರ ನೀಡಿಕೊಂಡು ಅವ್ರ ಕಮಿಟಿ ಅವರು ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾ ಇಷ್ಟೇ. ಚಂದ್ರಶೇಖರ್ ಸ್ವರ್ಣಗೌರಿ ಭಕ್ತ ಮಂಡಳಿ ಅಧ್ಯಕ್ಷರು ಮಾಡಾಳು. ಈ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ದಿನಾಂಕ 6ನೇ ತಾರೀಕಿಂದ 15ರವರೆಗೂ ವಿಜೃಂಭಣೆಯಿಂದ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ನಡೀತಾ ಇದೆ. ಈಗಾಗಲೇ 10ನೇ ದಿನ 8ನೇ ದಿನ ಇವತ್ತು ದೇವಿಯ ದರ್ಶನವನ್ನು ಭಕ್ತಾದಿಗಳು ಪಡಿತಾ ಇದ್ದಾರೆ. ಇವತ್ತು ವಿಶೇಷವಾಗಿ ದೊಡ್ಡ ಮಂಗಳಾರತಿ ಇದೆ. ಇವತ್ತು ದೊಡ್ಡ ಮಂಗಳಾರತಿ ಅಂದರೆ ಮಂಗಳಾರತಿ ಪ್ರತಿದಿನ ಮಂಗಳಾರತಿಯನ್ನು ಮಾಡ್ತೀವಿ. ಆದರೆ ಇವತ್ತು ದೊಡ್ಡ ಮಂಗಳಾರತಿ ಅಂತ ಮಾಡಿದ್ಮೇಲೆ ನಾಳೆ ಮಂಗಳಾರತಿ ಯಾವುದೇ ಮಂಗಳಾರತಿ ಇರೋದಿಲ್ಲ. ಅದು ಇದಕ್ಕೆ ಈಗ ನಮ್ಮ ತಿರುಮಲೇಶ್ವರ ಸ್ವಾಮಿಯ ದೇವಾಲಯದಿಂದ ಅಮ್ಮನವರ ದೊಡ್ಡ ಮಂಗಳಾರತಿಗೆ ದೊಡ್ಡ ಸೀರೆಯನ್ನು ನಾವು ಧರಿಸ್ತೇವೆ. ಆ ಒಂದು ಇದನ್ನು ಇವಾಗ ಮೆರವಣಿಗೆಯಲ್ಲಿ ಅವ್ರನ್ನ ಕರ್ಕೊಂಬಂದು ಈಗ ದೇವಸ್ಥಾನಕ್ಕೆ ದಯಮಾಡಿಸಿದ್ದೀವಿ. ಇದಾದ ನಂತರ ಸಂಜೆ ಶ್ರೀ ಗುರು ಶಿವಬಸವ ಕುಮಾರಾಶ್ರಮದಿಂದ ಲಿಂಗೈಕ್ಯ ನೀಲಲೋಚನ ಮಹಾಸ್ವಾಮಿಗಳವರ ಭಾವಚಿತ್ರವನ್ನು ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಸೇರಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ದೇವಸ್ಥಾನಕ್ಕೆ ಕರ್ಕೊಂಬಂದ್ಬಿಟ್ಟು ದೊಡ್ಡ ಮಂಗಳಾರತಿಯನ್ನು ಮಾಡ್ತೀವಿ. ಹಾಗೂ ಪಲ್ಲಾರ ಸೇವೆ ವಿಶೇಷವಾಗಿ ಪಲ್ಲಾರ ಇರ್ತದೆ. ಅದನ್ನು ಎಡೆ ಮಾಡಿ ಈ ಭಕ್ತಾದಿಗಳಿಗೆ ಆ ಪಲ್ಲಾರವನ್ನು ಹಂಚ್ತೀವಿ. ಕಾಳಿನ ಪಲ್ಲಾರ ಕೊನೆ ಯಾವಾಗ ನಮ್ಮದು 6ನೇ ತಾರೀಕು ಹಬ್ಬದ ದಿನದಿಂದ ಕೊನೆವರೆಗೂ 15ನೇ ತಾರೀಕು ಕೊನೆವರೆಗೂ ದಾಸೋಹದ ವ್ಯವಸ್ಥೆ ಇರ್ತದೆ. ನಿರಂತರವಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿ ಸಮಯವನ್ನು ನಿಗದಿ ಮಾಡಿಲ್ಲ. ಬೆಳಿಗ್ಗೆ 11 ಗಂಟೆಗೆ 10ವರೆಗೆ ಮಹಾಮಂಗಳಾರತಿ ಮಧ್ಯಾಹ್ನ ಪೂಜೆ ಆದಮೇಲೆ ನಾವು ತಗೊಂಡೋಗಿ ಅಮ್ಮನವ್ರ ಪ್ರಸಾದ ಅಲ್ಲಿಗೆ ಹಾಕಿದ್ರಿಂದ ಸ್ಟಾರ್ಟ್. ಇನ್ನು 2 ಗಂಟೆ ಆಗ್ಬೋದು, ರಾತ್ರಿ 3 ಗಂಟೆ ಆಗ್ಬೋದು. ನಿರಂತರವಾಗಿ ಬರೋಂಥ ಭಕ್ತರಿಗೆ ಇಲ್ಲಿ ಯಾರೂ ಸಹ ಉಪವಾಸ ದರ್ಶನ ಮಾಡ್ಕೊಂಡು ಉಪವಾಸ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಆ ವ್ಯವಸ್ಥೆಯನ್ನು ಭಕ್ತರಿಗೆ ಕಲಿಸ್ಕೊಟ್ಟಿದ್ದೀವಿ. ಆಮೇಲೆ ಒಳ್ಳೆ ಶುದ್ಧ ನೀರನ್ನು ಕೊಡ್ತಾ ಇದ್ದೀವಿ. ಎಲ್ಲ ರೀತಿಲಿ ನಮ್ಮ ಗ್ರಾಮ ಪಂಚಾಯಿತಿ KMF ಎಲ್ಲ ಇಲಾಖೆಯ ಸಹಕಾರ ಇವತ್ತು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಸಿಕ್ಕಿರೋದ್ರಿಂದ ಭಕ್ತರಿಗೆ ಯಾವುದೇ ರೀತಿ ಗೊಂದಲ ಆಗದಂಗೆ ರಕ್ಷಣಾ ಇಲಾಖೆಯವರು ಇದುವರೆಗೂ ಯಾವುದೇ ಒಂದು ಘಟನೆ ನಡೆದಿಲ್ಲ. ಈ ಚೈನ್ ಸ್ನ್ಯಾಕಿಂಗ್ ಆಗಿರ್ಬೋದು, ಇನ್ನೊಂದು ಪರ್ಸ್ಗಳು ಕಳ್ತನ, ಯಾವುದೇ ರೀತಿ ಕಳ್ಳತನಗಳು ಪ್ರಕರಣಗಳು ದಾಖಲೆ ಆಗಿಲ್ಲ ಇದುವರೆಗೂ. ಆ ರೀತಿ ಭಕ್ತರು ಬಂದು ಇವತ್ತು ದರ್ಶನ ಮಾಡಿದ್ರು ಸಹ ಯಾವುದೇ ರೀತಿ ಗೊಂದಲ ಇಲ್ದಂಗೆ, ಯಾವುದೇ ರೀತಿ ತೊಂದರೆ ಆಗ್ದಂಗೆ ಇವತ್ತು ಇದು 8ನೇ ದಿವಸ ಇವತ್ತು ಎಲ್ಲ ಇಡೀ ಗ್ರಾಮ ಒಗ್ಗಟ್ಟಿನಿಂದ ಶ್ರದ್ಧಾ ಭಕ್ತಿಯಿಂದ ಈ ತಾಯಿಯ ಒಂದು ಸೇವೆಯನ್ನು
ಇದು ದಾಸೋಹದ ಮನೆಯಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಬಂದಂಥ ಭಕ್ತರಿಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು, ಭಕ್ತರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸ್ಥಳೀಯವಾಗಿ ಹೋಗಿ ಸ್ಪಂದಿಸಿ ಆ ಒಂದು ಪೊಲೀಸ್ ಇಲಾಖೆಯವರಿಗೆ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಗ್ರಾಮಸ್ಥರು ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಭಕ್ತ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಗೌರಿ ಹಬ್ಬದ ದಿವಸ ಸುಮಾರು 1 ಗಂಟೆಗೆ ನಿರ್ಮಯಿಸಿ ಮಂಟಪದಲ್ಲಿ ಆಸ್ಥಾನ ಮಂಟಪದಲ್ಲಿ ಬಸವಣ್ಣನವರ ಆಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದನ್ನು 9 ದಿವಸ ವಿಜೃಂಭಣೆಯಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಬಂದು ಇದಕ್ಕೆ ಕರ್ಪೂರ, ಸೀರೆ, ಅಕ್ಕಿ ಇದನ್ನು 3 ನಿರ್ವಹಿಸಿ ಅವರ ಶಕ್ತಿ ಸಮರ್ಥವಾಗಲಿ ಅಂತ ಅರ್ಪಿಸಿ ದಾನವನ್ನು ಮಾಡಿ ಇಲ್ಲಿ ನಿತ್ಯ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹವನ್ನು ಏರ್ಪಡಿಸುತ್ತಾರೆ. ಈ ಅನ್ನದಾಸೋಹಕ್ಕೋಸ್ಕರ ಅಕ್ಕಿ, ರೇಷನ್ ಎಲ್ಲ ತಂದಾಕ್ತಾರೆ. ಭಕ್ತಾದಿಗಳು ಅನ್ನದಾಸೋಹ ಮಾಡಿ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾರೆ. ಇದು ನಿತ್ಯದಿಂದ ಪೂರ್ವದಿಂದ ನಡೆದುಕೊಂಡು ಬಂದಿದ್ದ ಈ ಮಾಡಾಳು ಗ್ರಾಮದ ಜನರ ಸಮ್ಮುಖದಲ್ಲಿ ನೆರವೇರಿಸ್ತಾರೆ.